ವೆಲ್ಕಮ್ ಟು ಆಶಾ ಪ್ರಕಾಶ್ ಚಾನಲ್. ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ. ಸೊ 14/9/2025. ಯಾಕಂದರೆ ನಾನು ಡೇಟ್ ಹೇಳ್ತಿದ್ದೀನಿ ಅಂತಂದರೆ, ಈಗ ಆಲ್ರೆಡಿ ಕೃಷ್ಣ ಜನ್ಮಾಷ್ಟಮಿ ಆಗೋಗಿದೆ. ಅದು ಪಂಚಾಂಗಗಳ ಮೇಲೆ ಡಿಪೆಂಡು. ಕೆಲವು ಸಂಪ್ರದಾಯದಲ್ಲಿ ಒಂದೊಂದು ಪಂಚಾಂಗನ ಕನ್ಸಿಡರ್ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ನಾಳೆ ಆಚರಿಸ್ತಾ ಇದ್ದೀವಿ. ಸೊ ಮತ್ತು ನಾಳೆ ನಮ್ಮ ಹಸ್ಬೆಂಡ್ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ದೀಪಾವಳಿ ಎರಡು ತುಂಬ ಗ್ರ್ಯಾಂಡಾಗಿ ಆಚರಿಸುವಂಥದ್ದು. ಹಾಗಾಗಿ ಮನೆ ಕ್ಲೀನೆಲ್ಲ ಮಾಡಿಕೊಂಡು ನಾಳೆಗೆ ದೇವರ ಅಲಂಕಾರ ಮತ್ತು ದೇವರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಕೃಷ್ಣನಿಗೆ ವಿಶೇಷವಾಗಿ ಏನಾದರೂ ಅಲಂಕಾರ ಮಾಡೋಕ್ಕೆ ವ್ಯವಸ್ಥೆಗಳು ಮಾಡ್ಕೋಬೇಕಲ್ಲ, ಆ ಕಾರ್ಯಕ್ರಮದಲ್ಲಿ ಇವತ್ತು ಸ್ಯಾಟರ್ಡೆ ಫುಲ್ ಬ್ಯುಸಿ ಇದ್ದೆ. ಹಾಗೆ ಅಕ್ಕನಿಗೆಲ್ಲ ಬ್ಲಾಗ್ನಾಗ ಸೆಂಡ್ ಮಾಡೋಣ ಅಂತ ಒಂದು ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಗೆ ಹೊಸದಾಗಿ ಒಂದು ಪುಟಾಣಿ ಕೃಷ್ಣನ್ ಕರ್ಕೊಂಡು ಬಂದಿದ್ದೀನಿ. ಅಂದರೆ ನಮ್ಮನೇಲಿ ತುಂಬ ಕೃಷ್ಣ ಒಂದು ವಿಗ್ರಹಗಳಿದೆ. ಆ ವಿಗ್ರಹಗಳಲ್ಲಿ ಆಗಾಗ ಒಂದೊಂದು ಇಷ್ಟ ಆದರೆ ಮತ್ತೆ ಮತ್ತೆ ಕಲೆಕ್ಷನ್ ಮಾಡ್ತಾನೆ ಇರ್ತೀನಿ. ನಮ್ಮನೇಲಿ ಎಷ್ಟು ಕೃಷ್ಣ ಫೋಟೋಸ್ ಮತ್ತು ವಿಗ್ರಹಗಳಿದೆ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ. ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದು ನಮ್ಮ ದೇವ್ರ ಮನೆ. ಇದು ಮೇನ್ ಗರ್ಭಗೃಹ. ಅಲ್ಲಿ ನಮ್ಮ ಮನೆಯವರು ಅನುಷ್ಠಾನ ಸಮೇತ ಪೂಜೆ ಪುನಸ್ಕಾರಗಳು ಡೈಲಿ ಮಾಡ್ತಾರೆ. ಇದು ನನ್ನ ಇಷ್ಟ ದೇವತೆಗಳು. ಸೊ ನಾವಿಲ್ಲಿ ಪೂಜೆ ಅನ್ನೋದಕ್ಕಿಂತ ಶೋಕೇಸ್ ಥರನೇ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಒಂದ್ಸತಿ ನಾವು ದೇವರಿಗೆ ಆಚಮನ ಮತ್ತು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಪದ್ಧತಿ ಥರ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಆ ಥರ ಮಾಡೋಕ್ಕೆ ಅವಕಾಶಗಳು ಕೆಲವೊಂದು ಸತಿ ಆಗಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ನಾನು ಶೋಕೇಸ್ ಥರ ಮಾಡಿಕೊಂಡು ಇಲ್ಲಿ ನಾನು ದೇವರಿಗೆ ಪ್ರಾರ್ಥನೆಗಳನ್ನೆಲ್ಲ ಸಲ್ಲಿಸ್ತಾ ಇರ್ತೀನಿ. ಸೊ ನಮ್ಮನೆಗೆ ಹೊಸದಾಗಿ ಒಬ್ಬ ಪುಟಾಣಿ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದ್ನಲ್ಲ, ಇವನೇ ಅವನು, ಬಾಲಗೋಪಾಲ. ಮತ್ತು ಇವನು ಮುಂಚೆಯಿಂದನೂ ಇದ್ದಾನೆ. ಇವನು ಅಷ್ಟೇ ಮುದ್ದು ಪುಟಾಣಿ. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ರಾಧೆ ಮತ್ತು ಕೃಷ್ಣನ ಮೇಲೆ ಬೀಳ್ತಾ ಇದೆ. ವಾವ್, ದಿಸ್ ಇಸ್ ಡಿವೈನ್. ಹಳೆ ಮನೆ ಗೃಹ ಪ್ರವೇಶದಲ್ಲಿ ಗಿಫ್ಟಾಗಿ ಬಂದಿದ್ದು. ನಂಗೆ ಹಳೆ ಮನೆ ಗೃಹ ಪ್ರವೇಶದಲ್ಲಿ ಗಿಫ್ಟಾಗಿ ಬಂದಿದ್ದು ಇದು ಎಲ್ಲ. ಈಗ ಇದು ನನ್ನ ಮದುವೆಲಿ ಬಂದಿದ್ದು. ಇದು ನಮ್ಮ ಸ್ನೇಹಿತೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಮಾಡಿದ್ದು. ಇದು ನನ್ನ ಚಿಕ್ಕದಕ್ಕೆ ಗಿಫ್ಟ್ ಮಾಡಿದ್ದು. ಇದು ನನ್ನ ಗುರುಗಳು ನನಗೆ ಗಿಫ್ಟ್ ಕೊಟ್ಟಿದ್ದು, ಶ್ರೀ ರಾಜಗುರುಗಳು ಅಂತ. ಇದು ನನಗೆ ಚಾಮರಾಜನಗರದಲ್ಲಿ ನನ್ನ ಕೊಲಿಗೆ ಒಬ್ಬರು ನನ್ನ ಸೆಂಡ್ ಆಫಲ್ಲಿ ಗಿಫ್ಟ್ ಮಾಡಿದ್ದು. ಇದು ಕೃಷ್ಣ ಯಾರು ಕೊಟ್ಟಿದ್ದಂತ ಮರ್ತಿದ್ದೀನಿ. ಇವರು ಭಾಳ ವಿಶೇಷ. ನಾನು ಹಳೆ ಮನೇಲಿದ್ದಾಗ ನನಗೊಬ್ಬರು ನೈಬರ್ ಇದ್ದರು. ಅವ್ರಿಗೂ ಮನೆಯೆಲ್ಲ ಖಾಲಿ ಮಾಡುವಾಗ, ನಿಮಗೆ ತುಂಬ ಕೃಷ್ಣ ಅಂದರೆ ಇಷ್ಟ ಅಲ್ವಾ, ನನ್ನ ನೆನಪಿಗೆ ಇದನ್ನು ನಿಮಗೆ ಕೊಟ್ಟೋಗ್ತೀನಿ ಅಂತ ನಾನು ಕೊಟ್ಟೋದ್ರು. ನನಗೆ ಈ ಗಿಫ್ಟ್ ಅಂತೂ ಭಾಳ ಪ್ರೀಶಿಯಸ್ಸು. ಅವ್ರಿಗೆ ಎಲ್ಲಿದ್ದಾರೆ ಹೇಗಿದ್ದಾರೆ ಗೊತ್ತಿಲ್ಲ, ಅವ್ರ ಗಿಫ್ಟ್ನ ಜೊತೆ ಅವರನ್ನ ಯಾವಾಗಲೂ ನೆನಪು ಮಾಡ್ತಿರುತ್ತೆ. ಥ್ಯಾಂಕ್ ಯು ಮೇಡಮ್. ಎಷ್ಟು ಚೆನ್ನಾಗಿದ್ದಾನಲ್ವ ಅವ್ನ ಕಳೆ ನೋಡಿ. ಅವನ್ನ ನೋಡ್ತಿದ್ರೆ ಅವ್ನು ನಿಜವಾಗ್ಲೂ ಇಲ್ಲಿದ್ದಾನೇನೋ ಅನಿಸ್ಬಿಡುತ್ತೆ, ಅವನನ್ನೇ ದೃಷ್ಟಿ ಇಟ್ಟು ನೋಡ್ತಾ ಇದ್ರೆ. ಇದು ಒಂದು ರಾಧಾಕೃಷ್ಣ. ಇಲ್ಲ ನಮ್ಮ ಡ್ರೀಮ್ ಕೃಷ್ಣ ಇವನು ಮನೆಗೆ ಬರಬೇಕು ಅಂತ ನಾನು ಅದೆಷ್ಟು ಆಸೆ ಪಡ್ತಿದ್ದೆ ಗೊತ್ತಾ. ಯಾಕಂದರೆ ಆಗೆಲ್ಲ ನಾನು ಕಲೆಕ್ಷನ್ ಮಾಡೋಕ್ಕೆ ಶುರು ಮಾಡಿದಾಗ ಇವನು ತುಂಬ ಕಾಸ್ಟ್ಲಿಯೆಸ್ಟ್ ಕೃಷ್ಣ. ಅವ್ನು ಬರೀ ಕಾಸ್ಟ್ಲಿ ದುಡ್ಡನ್ನು ಮಾತ್ರ ಅಲ್ಲ, ಅವ್ನು ಬರಬೇಕು, ನಾನು ಕರ್ಕೊಂಬರೋಕ್ಕಾಗಲ್ಲ. ಅವ್ನು ಬಂದಿದ್ದು ಅದೇ ಥರನೇ. ಸೊ ಹಾಗಾಗಿ ಅವ್ನು ನನಗೆ ಭಾಳ ಪ್ರೀಶಿಯಸ್ಸು, ಮುದ್ದು ಬಂಗಾರ ಇವನು.
ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಅದು ಒಬ್ಬರು ನಮ್ಮ ಕ್ಲೈಂಟ್ ಒಂದು ಗಿಫ್ಟ್ ಮಾಡಿದ್ದು. ಇದು ಒಬ್ಬ ನಮ್ಮ ಫ್ಯಾಮಿಲಿ ಫ್ರೆಂಡು ಗಿಫ್ಟ್ ಮಾಡಿದ್ದು. ಕೃಷ್ಣ ನನಗೆ ಕನೆಕ್ಟ್ ಆದಮೇಲೆ ಅವನ ಬಗ್ಗೆ ಏನಾದರೂ ಒಂದು ಶ್ಲೋಕ ಕಲಿಬೇಕು ಅಂತ ಆಸೆ ಅನಿಸ್ತಿತ್ತು. ಈಗ ಬರೋಷ್ಟು ಅವಾಗ ಬರ್ತಿರ್ಲಿಲ್ಲ. ಆವಾಗ ನಂಗೆ ತುಂಬ ಅನಿಸಿದ್ದು ಏನು ಅಂದರೆ ಅವನದೊಂದು ಶ್ಲೋಕ ಇದೆ, ಅದು ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ. ಏನಂದರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರ ಯೋಗ ಮತ್ತು ಕ್ಷೇಮ ನಾನು ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ದಾನೆ. ಪ್ರಾಮಿಸ್ ಮಾಡಿದ್ದಷ್ಟೇ ಅಲ್ಲ, ನೋಡ್ಕೋತಾ ಇದ್ದಾನೆ. ಅದನ್ನು ನಾನು ವಿಟ್ನೆಸ್ ಮಾಡಿದ್ದೀನಪ್ಪ. ಅವನು ಇಟ್ರನಲ್ಲಿ ಎಲ್ಲರಿಗೂ ಕನೆಕ್ಟ್ ಆಗ್ತಾನೆ, ಯಾರಿಗೂ ಸೀಮಿತ ಅಲ್ಲ. ಅವನು ಸೀಮಿತ ಅಂದ್ಕೊಂಡ್ರೆ ಭ್ರಮೆ ಅಲ್ವಾ ಕೃಷ್ಣ? ಮುದ್ದು ಬಂಗಾರ, ಎಷ್ಟು ಚೆಂದ ನಗ್ತಿದ್ಯಾ ನೀನು. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಸ್ಮೈಲ್ ಕೃಷ್ಣ. ಆ್ಯಂಡ್ ಯಾವಾಗಲೂ ಈ ಸ್ಮೈಲ್ ಬರೋಲ್ಲ. ಬೇಕಾದರೆ ನೀವು ಯಾವಾಗಾದರೂ ನಮ್ಮ ಮನೆಗೆ ಬಂದಾಗ ಚೆಕ್ ಮಾಡಿ. ಕೆಲವೊಂದು ಸತಿ ಮಾತ್ರ ನಂಗೆ ಈ ಸ್ಮೈಲ್ ನನಗೆ ಕಾಣೋದು. ಬಟ್ ಈ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿರೋ ಸ್ಮೈಲೇ ಬೇರೆ, ಇಲ್ಲಿರೋದೇ ಬೇರೆ ಅವನು. ಬಟ್ ಇಲ್ಲಿ ಅವನು ಆ ಒಂದು ಎಕ್ಸ್ಟ್ರಾ ಎನರ್ಜಿಲಿ ಡಿಸ್ಪ್ಲೇಲಿ ಬರ್ತಿದ್ದಾನೆ. ಅದು ನನಗಿಲ್ಲಿ ಫೀಲ್ ಆಗ್ತಾಯಿದೆ. ನನಗೆ ಈ ಕೃಷ್ಣನ ಕರ್ಕೊಂಡು ಬಂದಾಗ, ಕೃಷ್ಣ ಯಾವಾಗಲೂ ಹಸುವಿನ ಜೊತೆನೇ ಇರೋದು. ಹಾಗಾಗಿ ಕೃಷ್ಣ ಇದ್ದ ಕಡೆ ಈ ಥರ ಒಂದು ಹಸು ಇರಬೇಕು ಅಂತ ಹೇಳಿದ್ರು. ಆಗ ಗೋಮಾತೆನೂ ಕರ್ಕೊಂಡು ಬಂದೆ. ಎಷ್ಟು ಚೆನ್ನಾಗಿದ್ದಾಳಲ್ವಾ ಬಂಗಾರ್ಯ? ಮತ್ತು ನಾನು ಕೃಷ್ಣನಿಗೆ ಫಸ್ಟ್ ಡ್ಯೂಟಿ ಆಗಿದ್ದು. ಶಿವನ ಬಗ್ಗೆ ಒಂದು ಡಿವೈನ್ ಫೀಲಿಂಗ್ ಇತ್ತು. ಬಟ್ ಅವ್ರು ನಮಗೆ ತುಂಬ ಕನೆಕ್ಟ್ ಆಗಿದ್ಮೇಲೆ ನಾನು ಕೃಷ್ಣ ಮತ್ತು ಭೈರವ ಅಂತ ಒಂದು ಡ್ಯುವಾಲಿಟಿಲಿದ್ದೆ. ಹಾಗೆ ಸಡನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಪಾಪಪ್ ಆಯಿತು. ಆಗ ಅಂದ್ಕೊಂಡೆ ನನಗೆ ಕೃಷ್ಣನೂ ಮತ್ತು ಭೈರವನೂ ಹೇಳ್ತಿದ್ದಾರೆ, ನಾಣ್ಯದ ಎರಡು ಮುಖಗಳು ನಾವು, ಡೋಂಟ್ ವರಿ ಅನ್ನೋ ಥರ. ಸೊ ಆಗ ನಾನೇ ಏನು ಮಾಡಿದೆ, ಈ ಥರ ಟೆಕ್ಸ್ಟ್ ಮಾಡಿಕೊಂಡೆ, ಒಂದು ಕಡೆ ಭೈರವ ಒಂದು ಕಡೆ ಕೃಷ್ಣ ಅಂತ ಮಾಡಿ ಈ ಫೋಟೋನ ಪ್ರಿಂಟ್ ಹಾಕ್ಸ್ಕೊಂಡು ಬಂದು ಇಟ್ಕೊಂಡೆ. ಭೈರವನೂ ಅಷ್ಟೇ ಅಪ್ಪ, ಸಖತ್ ಲವ್ವಿಂಗ್ ಗಾಡ್. ಅಲ್ಟಿಮೇಟ್ ಆಗಿ ದೇವರು ಅಂದರೆ ಪ್ರೀತಿ ಅಂದರೆ ದೇವರು ನಿಷ್ಕಲ್ಮಶವಾಗಿರಬೇಕು ಅಷ್ಟೇ ಆ ಪ್ರೀತಿ. ಇದೊಂಥರ ನನ್ನ ಫೋಟೋ ಗ್ಯಾಲರಿ ಆಗಿಬಿಟ್ಟಿದೆ. ಬಟ್ ಹೆಂಗಾಯಿತು ಏನಾಯಿತು ಇದೆಲ್ಲ ನಾನು ಪ್ಲ್ಯಾನ್ ಮಾಡಿದ್ದಲ್ಲ. ಹಾಗೆ ಎಲ್ಲವನ್ನೂ ಏನು ಮಾಡೋದು ಅನ್ನುವಾಗ ಐಡಿಯಾಸ್ ತಾನೇ ಪಾಪಪ್ ಆಗಿ ಈ ಥರ ಒಂದು ಪಿಕ್ಚರ್ ತೊಗೊಂಡಿದ್ದು. ಮತ್ತೆ ಅವನಿಲ್ದಿರೋ ಜಾಗ ಯಾವುದು ಅಲ್ವಾ? ಸೊ ಹಾಗೆ ಎಲ್ಲ ಕಡೆನೂ ಅವನೇ ನಮ್ಮ ಮನೇಲಿ. ಇದೊಂದು ನಮ್ಮದು ಗ್ರೌಂಡ್ ಫ್ಲೋರಲ್ಲಿ ಈ ಥರ ಒಂದು ದೊಡ್ಡ ಹಾಲ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಈ ಥರ ಒಂದಷ್ಟು ಬ್ಯೂಟಿಫುಲ್ ಕೋಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಕೀಪ್ ಯುವರ್ ಡ್ರೀಮ್ ಅಲೈವ್. ನಿಮ್ಮ ಡ್ರೀಮ್ನ ಯಾವಾಗಲೂ ಜೀವಂತವಾಗಿಟ್ಕೊಳ್ಳಿ ಅಂತ. ನಮ್ಮದು ಆಫೀಸ್ ಇಲ್ಲೇ ಇರೋದ್ರಿಂದ ಟೀಮ್ ವರ್ಕ್ ಅದ್ರ ಬಗ್ಗೆ ಒಂದು ಇದಿದೆ. ಟೀಮ್ ವರ್ಕ್, ಕಮಿಂಗ್ ಟುಗೆದರ್ ಈಸ್ ಎ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಈಸ್ ಎ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಈಸ್ ಎ ಸಕ್ಸಸ್. ದಟ್ ಸಕ್ಸಸ್ ಫಾಲೋಸ್ ಎವ್ರಿಬಡಿ. Never give up. Don't quit. Push yourself because no one else is going to do it for you. ಇಲ್ಲೊಂದಿದೆ ನೋಡಿ ಕೃಷ್ಣನ ಹತ್ರನೇ. ಡೋಂಟ್ ಸ್ಟಾಪ್ ವೆನ್ ಯು ಆರ್ ಟಯರ್ಡ್, ಸ್ಟಾಪ್ ವೆನ್ ಯು ಆರ್ ಡನ್. ನೀವು ಮುಗಿಸೋ ತನಕ ನಿಲ್ಲಿಸ್ಬೇಡಿ. ಇಲ್ಲೂ ಅದ್ಭುತವಾದ ಒಂದು ಕೃಷ್ಣನದ ವಿಗ್ರಹ ಇದೆ.
ಅವನು ಭಾಳ ಪ್ರೀತಿ ನನಗೆ, ಅವನನ್ನು ತೋರಿಸ್ತೀನಿ. Be a stronger than your strongest excuse. ನೋಡಿ, ಆ ಕೃಷ್ಣನ ಕೃಪೆಯಿಂದ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ತುಳಸಿ ಬೆಳೀತಾ ಇದೆ ಅಂತಂದರೆ, ಇದನ್ನು ವಿಡಿಯೋಗಿಂತ ನೀವು ಲೈವಲ್ಲಿ ನೋಡಿದ್ರೆ ಇನ್ನೂ ಖುಷಿ ಪಡ್ತೀರಾ. ಸೊ ಅಷ್ಟು ಚೆನ್ನಾಗಿ ಒಂದು ಫಾರೆಸ್ಟ್ ಥರ ದಟ್ಟವಾದ ಅರಣ್ಯ ಅನಿಸುತ್ತೆ ನನಗೆ. ಅಷ್ಟು ಗಿಡಗಳಿದೆ ಇಲ್ಲಿ, ತುಳಸಿ ಗಿಡಗಳು. ನಾನು ತೋರಿಸ್ತೀನಿ, ಎಷ್ಟು ತುಳಸಿ ಗಿಡಗಳು ಬಂದಿದೆ ಅಂತ. ಆ್ಯಂಡ್ ಇವ್ರು ಭಾಳ ವಿಶೇಷ, ಯಾಕಂದರೆ ಇಷ್ಟು ಪುಟಾಣಿ ಗಿಡ ಇತ್ತೇನೋ, ಅಷ್ಟು ಪುಟಾಣಿ ಗಿಡನ ನಾನು ಗೃಹಪ್ರವೇಶದ ಟೈಮಲ್ಲಿ, ಗೃಹಪ್ರವೇಶ ಆಗುವಾಗ ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ಲ ತುಳಸಿ ಅಮ್ಮನು, ಆ ಥರ ಕರ್ಕೊಂಡು ಹೋಗಿದ್ದು ಈ ಒಂದು ಪುಟಾಣಿ ಪಾಟಲ್ಲಿ. ಆಮೇಲೆ ದೊಡ್ಡೋಳಾದ್ಲು ತುಂಬ ದೊಡ್ಡೋಳಾಗ್ಬಿಟ್ಲು. ಹಾಗೆ ಇಲ್ಲಿ ಶಿಫ್ಟ್ ಮಾಡಿ ಇವಳು ಕೂಡ ಇಷ್ಟು ದೊಡ್ಡೋಳಾಗಿದ್ದಾಳೆ. ನೆಕ್ಸ್ಟ್ ಅಕ್ಟೋಬರ್ 4th ಈ ಗಿಡ 1 ವರ್ಷ ಲೆಕ್ಕ, ಯಾಕಂದರೆ ಇವಾಗ ಪುಟ್ಟದಲ್ವಾ, ಸೊ ಅಲ್ಲಿಗೆ ಲೆಕ್ಕ ತಗೊಂಡ್ರು 1 ವರ್ಷ. ಇದು ನಾನೇ ಕಸ್ಟಮೈಸ್ ಮಾಡಿರೋಂಥ K1 ಸ್ಟ್ಯಾಂಡು. ನನ್ನ ಪ್ರೀತಿ ಔಲ್ಸ್ ಎಲ್ಲ ಇದು ನನ್ನ ಪ್ರೀತಿ ಫ್ರೆಂಡ್ ಒಬ್ಬರಿಗೆ ಗಿಫ್ಟ್ ಮಾಡಿರೋದು. ನನ್ನ ಮಂಗಳೂರಲ್ಲಿ ಕೊಲೀಗ್ ಆಗಿದ್ಲು, ಶಾರೋನ್ ಅಂತ, ಕ್ರಿಶ್ಚಿಯನ್ನು. ಸೊ ನನಗೆ ಅವಳು ಅಲ್ಲಿಂದ ರಿಲೀವ್ ಆಗಾಗ ಇದನ್ನು ಗಿಫ್ಟ್ ಮಾಡಿದ್ಲು. ಈಗ ಸಂಜೆ 5:30, ಸೂರ್ಯನ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ.
ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸಾರಿ, ಇನ್ನೊಬ್ಬರು ವಿಶೇಷ ಅತಿಥಿಗಳನ್ನ ತೋರಿಸ್ಬೇಕು ನಾನು. ಅಂದರೆ ಇದೇ ಥರ ನನಗೆಲ್ಲ ಕಲೆಕ್ಷನ್ಸು, ಅದರಲ್ಲೇ ಒಂದು ವಿಶೇಷ ನನಗೆ ತೋರಿಸ್ತೀನಿ ಒಂದು ನಿಮಿಷ. ಇಯರ್ ಇಟ್ ಈಸ್. ಯಾರಿಗೆ ಲಕ್ಷ್ಮೀ ಅಮ್ಮ ಮತ್ತು ಕುಬೇರ ಅಂದರೆ ಲವ್ ಇರಲ್ಲ ಹೇಳಿ? ನನಗೂ ಹಾಗೆ. ಬಟ್ ಲಕ್ಷ್ಮೀ ಕುಬೇರ ಅನ್ನೋ ಅಮ್ಮಕ್ಕಿಂತ ಆ ವೈಬ್ಸ್ ಇದೆಯಾ ನೋಡಿ, ಅಮ್ಮಂದು ಚಿತ್ರೀಕರಣ, ಕುಬೇರನದು ಚಿತ್ರೀಕರಣ ಎಲ್ಲವೂ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿತ್ತು. ತುಂಬ ಪಾಸಿಟಿವ್ ಸೆಳೆತ ಬಂತು ಈ ಫೋಟೋ ನೋಡಿದಾಗ. ಹಾಗಾಗಿ ಅಮ್ಮ ಬಾಮ್ಮ ಅಂತ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀಂ ಮಮ ಗೃಹೇ ಧನಂ ಪುರಯ ಪುರಯ ನಮಃ. ಪುರಯ ಪುರಯ ನಮಃ. ಪುರಯ ಪುರಯ ನಮಃ. ಎಸ್, ಈಗ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ಸಿಗೋಣ.